ಬಡ ವಿದ್ಯಾರ್ಥಿನಿ ಇನ್ನು ಹೆಚ್ಚಿನ ವಿದ್ಯಾಭ್ಯಾಸ ಮಾಡವಿ ಆರ್ಥಿಕ ತೊಂದರೆಯಿಂದ ಶಿಕ್ಷಣ ನಿಲ್ಲಬಾರದು ಎಂದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಟು ರಿಷಬ್ ಪಂತ್ ಅವರು ಬಡ ವಿದ್ಯಾರ್ಥಿನಿಯ ಪ್ರಥಮ ವರ್ಷದ BCA ಪ್ರವೇಶದ ಶಿಕ್ಷಣಕ್ಕೆ ನೆರವಾಗಿದ್ದಾರೆ. ಈ ಕುರಿತು ಸಹಾಯವನ್ನ ಪಡೆದ ವಿದ್ಯಾರ್ಥಿನಿ ಜ್ಯೋತಿ ಕಣಬೂರ್ ಹಾಗೂ ಅವರ ತಂದೆ ತೀರ್ಥಯ್ಯ ಕಣಬೂರ್ ಅವರು ಮಾತನಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ರಬಕವಿ ಗ್ರಾಮದ ಜ್ಯೋತಿ ಕಣಬೂರ್ಗೆ ರಿಷಬ್ ಪಂತ್ ಅವರು ಸಹಾಯ ಮಾಡಿದ್ದಾರೆ. ಈಕೆ ತನ್ನ PUC ಶಿಕ್ಷಣವನ್ನ ಗಲಗಲಿಯ ನ್ಯೂ ಇಂಗ್ಲಿಷ್ PU ಕಾಲೇಜಿನಲ್ಲಿ ಮುಗಿಸಿ ವಾಣಿಜ್ಯ ವಿಭಾಗದಲ್ಲಿ 85% ಅಂಕಗಳನ್ನ ಪಡೆದಿದ್ರು. ಶೈಕ್ಷಣಿಕವಾಗಿ ಮುಂದುವರಿಯಲು ಆರ್ಥಿಕ ಸಂಕಷ್ಟ ಎದುರಾಗಿತ್ತು. ಹೀಗಿದ್ದಾಗ ಜ್ಯೋತಿ ಅವರ ತಂದೆಯವರು ಮಗಳ ಶಿಕ್ಷಣಕ್ಕಾಗಿ ಆಸೆಯನ್ನ ಪಟ್ಟಿದ್ರು. ಈ ವಿಷಯವನ್ನ ಸ್ಥಳೀಯರೊಬ್ಬರ ಮುಖಾಂತರ ಕ್ರಿಕೆಟಿಗ ರಿಷಬ್ ಪಂತ್ ಅವರ ಗಮನಕ್ಕೆ ತಂದ ನಂತರ ಈ ವಿದ್ಯಾರ್ಥಿನಿಯ ಮುಂದಿನ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ರಿಷಬ್ ಪಂತ್ ಅವರು 40,000 ರೂಪಾಯಿಗಳ ಹಣವನ್ನ ಕಾಲೇಜು ಪ್ರವೇಶಕ್ಕಾಗಿ ನೀಡಿ ವಿದ್ಯಾರ್ಥಿನಿಯ ಶಿಕ್ಷಣ ಮುಂದುವರಿಯುವಂತೆ ಮಾಡಿದ್ದಾರೆ. ತೀರ್ಥಯ್ಯ ಕಣಬೂರ್ ಹಾಗೂ ರೂಪಾ ಕಣಬೂರ್ ಕೊನೆಯ ಪುತ್ರಿ ಜ್ಯೋತಿ ಕಣಬೂರ್ ತನ್ನ PUC ಶಿಕ್ಷಣವನ್ನ ತಾನೇ ಹೊಲದಲ್ಲಿ ಕೂಲಿ ಕೆಲಸ ಮಾಡಿ ಬಂದ ಹಣದಿಂದ ಪ್ರವೇಶ ಪಡೆದು ವಿದ್ಯಾಭ್ಯಾಸ ಮುಗಿಸಿದ್ರು. ಜ್ಯೋತಿ ಕಣಬೂರ್ PUCಯಲ್ಲಿ 85% ಅಂಕವನ್ನ ಪಡೆದಿದ್ರು. ಆಗ ಜ್ಯೋತಿಯ ತಂದೆ ತೀರ್ಥಯ್ಯ ಕಣಬೂರ್ ಅವರು ಆಕೆಗೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಹಣ ಹೊಂದಿಸಲಾಗದೆ ಪರದಾಡ್ತಾ ಇದ್ರು. ಇಂತಹ ಸಂದರ್ಭದಲ್ಲಿ ರಬಕವಿ ಗ್ರಾಮದ ಅನಿಲ್ ಹುಣಸಿಕಟ್ಟಿ ಅವರ ಬಳಿ ತಮ್ಮ ನೋವು ತೊಡಕೊಂಡಿದ್ರು. ಇವರಿಗೆ ಸಹಾಯ ಮಾಡಬೇಕೆಂಬ ದೃಷ್ಟಿಕೋನದಿಂದ ಅನಿಲ್ ಅವರು ಬೆಂಗಳೂರಿನಲ್ಲಿ IPLನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸ್ನೇಹಿತರ ಬಳಿ ಈ ವಿಷಯ ತಿಳಿಸಿದ್ದಾರೆ. ಆಗ ಅವರು ಕ್ರಿಕೆಟಿಗ ರಿಷಬ್ ಪಂತ್ ಅವರಿಗೆ ತಿಳಿಸಿದಾಗ ಅವರು ಸಹಾಯ ಮಾಡಿದ್ದಾರೆ. ಇನ್ನು ರಬಕವಿ ಗ್ರಾಮದಲ್ಲಿ ಚಿಕ್ಕದಾದ ಹೋಟೆಲ್ ಇಟ್ಟುಕೊಂಡು ಜೀವನ ಸಾಗಿಸುತ್ತಿರುವ ತೀರ್ಥಯ್ಯ ಕಣಬೂರ್ ಅವರಿಗೆ 4 ಜನ ಮಕ್ಕಳಲ್ಲಿ 2 ಪುತ್ರಿಯರು 2 ಪುತ್ರರು. ಈಗಾಗಲೇ ಹಿರಿಯ ಮಗಳು ಮದುವೆಯಾಗಿದ್ದು ಉಳಿದ 2 ಪುತ್ರರು ಹೊಲದಲ್ಲಿ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸ್ತಾ ಇದ್ದಾರೆ. ಮುಳುಗಡೆ ಗ್ರಾಮವಾಸಿಯ ರಬಕವಿಯಲ್ಲಿ ವಾಸವಿರುವ ಈ ಕುಟುಂಬಕ್ಕೆ ಹೋಟೆಲ್ ಆಧಾರವಾಗಿದೆ. ನಿತ್ಯ ಇದರಿಂದ ಬರುವ ಹಣದಿಂದಲೇ ಮನೆ ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಆರ್ಥಿಕವಾಗಿ ಸಂಕಷ್ಟವನ್ನು ಎದುರಿಸುತ್ತಿದ್ದಂತಹ ವಿದ್ಯಾರ್ಥಿಗಳಿಗೆ ನೆರವಾಗುವುದರ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ರಿಷಬ್ ಪಂತ್ ಅವರು ಮಾನವೀಯತೆಯನ್ನು ಮೆರೆದಿದ್ದಾರೆ. ಸಾರ್ವಜನಿಕ ವಲಯದಲ್ಲಿ ರಿಷಬ್ ಪಂತ್ ಅವರ ಸಹಾಯದ ಗುಣಕ್ಕಾಗಿ ಮೆಚ್ಚುಗೆ. ಎಲ್ಲರಿಗೆ ನಾವು ತೀರ್ಥಯ್ಯ ಶಿವಮೂರ್ತಿ ಕಣಬೂರ್ ಮಠ್ರಿ, ಸಾಕಿನ ರಬಕವಿ, ಚೌಡಾಪುರ ತಾಲೂಕು, ಜಿಲ್ಲಾ ಬಾಗಲಕೋಟೆ. ನಮ್ಮದು ಇದೊಂದು ಚಿಕ್ಕ ಹೋಟೆಲ್ ರೀ. ನಮ್ಗೆ 4 ಮಂದಿ ಮಕ್ಕಳು ರೀ. ಇಬ್ರು ಗಂಡು ಮಕ್ಕಳು ರೀ, 2 ಹೆಣ್ಣು ಮಕ್ಕಳು ರೀ. ಒಬ್ಬಾಕಿನ ಮಾಡಿ ಕೊಟ್ಟಿರಿ, ಒಬ್ಬಕ್ಕೆ ಸಣ್ಣಾಕಿ ರೀ. ಈಗ ಲಾಸ್ಟ್ ರೀ. 2 ಗಂಡು ಮಕ್ಕಳು ಮದುವೆ ಆಗಿಲ್ಲ ರೀ. ಒಬ್ಬ ಹೊಲಮನೆ ಕೆಲಸ ಹೋಗ್ಕೊಂಡ್ರೆ, ಒಬ್ಬ ಪೂಜೆ ಹೋಗ್ಕೊಂಡ್ರಿ. ನಾವು ಸೆಕೆಂಡ್ ಮಾಡ್ರಿ ಗಲಗಲ ಕಲಿಸಿದ್ವಿ ರೀ. ಹಂಗೆ ತಿಂಗಳು ಮತ್ತು ರವಿವಾರ ಶನಿವಾರ ಸೂಟಿ ಇದ್ದ ಈ ಕಡೆ ತೆಗೆದಕ್ಕೆ ಹೋಗಿ ನೋಡ್ಕೊಂಡ್ರಿ. ಇದಕ್ಕೆ ನಾವು ಗಂಡ ಹೆಂಡತಿ ಕಿಶಿಂದ ನಾವು ಜೀವನ ಸಾಗಿಸ್ತೀವಿ ರೀ. ಒಳ್ಳೆ ತಗೋಟು ಇದ್ದೋಟ್ರು ತಗೋತು ಮತ್ತು ಅವ್ರ ಹಣ್ಣುಗಳು ಅದನ್ನ ತೆಗಿಸಿಂದು ಹಂಗಾಟ ಸೆಕೆಂಡ್ರಿ ಸಾಲಿಗೆ ಹೋಗಿ ಗಲಗಲಿಗೆ ಪಾಸ್ ಮಾಡಿದ್ರಿ. ಪಾಸ್ ಮಾಡಿ ಈಗ ಜಮಖಂಡಿಗೆ ಕೇಳಿ ಇದಕ್ಕೆ ಹಚ್ಬೇಕತ್ತು, ಬೇಡಿ ಹಚ್ಬೇಕತ್ತು. ಒಟ್ಟು ಆಸೆ ಐತ್ರಿ, ನಮಗೂ ಆಸೆ ಐತ್ರಿ. ಗಂಡ ಹೆಂಡತಿಗೆ ಕಲಿಸ್ಬೇಕು. ಅವ್ರು ನಮ್ಗೆ ಆಸೆ ಅವ್ರ ಹಣ್ಣುಗಳಿಗೆ ಐತ್ರಿ. ಕರೆ ಹೊಟ್ಟೆ ಅನ್ಸಿಟ್ಟು ರಟ್ಟೆ ಇಲ್ಲ ಐತ್ರಿ. ಹಿಂಗಾಗಿ ಹೊಳ್ಳಿ ನಮ್ಮ ಊರು ಸಾವ್ಕಾರ ಇರ್ತೀವಿ ನಾವು. ಹೊಳ್ಳಿ ಇನ್ನೊಂದು ನಾವು ಊರು ರಾಯರ್ ಇದ್ರಿ, ಅವ್ರಿಗೆ ಸಮೀರ್ ಅಣ್ಣಾರು. ಹೊಳ್ಳಿ ಮತ್ತು ನಮ್ಮ ಅನಿಲ್ ಅಣ್ಣಾರು ಅವ್ರು ಸಾವ್ಕಾರ ಇರ್ತೀರಿ ನಮಗೆ. ಅವರು ಒಂದು ಹೆಲ್ಪ್ ಕೇಳಿದ್ರು, ಹಿಂಗೆ ರೀ ಸಾವ್ಕಾರ, ಹಿಂಗೆ ರಾಯರ್ ಹಿಂಗೆ ಐತಕ್ಕ, ಮತ್ತು ಹಿಂಗೆ ಹೋಗೋಣ ಅಂತ ಆತ್ರಿ. ನೋಡ್ರಿ ಕೇಳ್ತಂದ್ರೆ ಹಿಂಗೆ ಮಾಡ್ಕೊಂತ ಅವ್ರ ಮುಖಾಂತರ ಬೆಂಗಳೂರಿಗೆ ಅವರು ತೋರಿಸ್ತಿದ್ದಾರೆ. ಅಲ್ಲಿಂದ ಅವ್ರು ಕಾಂಟ್ಯಾಕ್ಟ್ ಮಾಡಿ ಅಲ್ಲಿಂದ ಅವರು ಕಳ್ಳರು ಅಪ್ಪ ಅವ್ರಿಗೆ ಇದು ಮಾಡಿದ್ರಿ. ಮಾಡಿಕಿಸಿಂದ ನಾನು 17ನೇ ತಾರೀಕಿಗೆ ಜಮಾ ಮಾಡಿದ್ರಿ. ಮಾಡಿಕಿಸಿಂದ ಈಗ ಹೊಂಟಾಡ್ರಿ. ಅಷ್ಟೇ ಮತ್ತು ಫ್ರೀ ಮಾಡ್ತಂದಾರ್ರಿ. ಮತ್ತು ಏನು ದೇವ್ರು ಏನು ಮಾಡ್ತಾನೆ ನೋಡ್ಕೊಂಡ್ರಿ, ಅದ್ರ ಸಂಬಂಧ ಹಿಂಗಾಕ್ರಿ ನೋಡ್ರಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜ್ಯೋತಿ ಕಣಬೂರ್ ಮಠ್. ನಮ್ಮ ತಂದೆ ಹೆಸರು ತೀರ್ಥಯ್ಯ, ನಮ್ಮ ತಾಯಿ ಹೆಸರು ರೂಪ. ನಮ್ಮೂರ ರಬಕವಿ ರೀ, ಚೌಡಾಪುರ ರಬಕವಿ. ನಾನು PUC ಗಲಗಲಿ ಕಾಲೇಜಾಗ ಮುಗಿಸೀನ್ರಿ. ಮತ್ತು SSLCನೂ ಗಲಗಲಿಯಾಗ ಮುಗಿಸೀನ್ರಿ. ಆಗ ನಾ ಶನಿವಾರ SSLC ಶನಿವಾರ ರವಿವಾರ ಸೂಟಿ ಇದ್ದಾಗ ಅದು ಹೋಗಿ ಹಿಂಗೆಲ್ಲ ಮಾಡ್ಕೋತೀನ್ರಿ. PUC ಒಳಗೂ 1-2 ತಿಂಗಳು ಇದ್ದಾಗ ಹೋದನ್ರಿ. ಅದಾದ್ಮ್ಯಾಗ ಡಿಗ್ರಿ ನಾ ಕಲಿಬೇಕಂತ ಭಾಳ ಆಸೆ ಐತ್ರಿ. ಅದರಲ್ಲಿ BCA ಕಲಿಬೇಕನ್ನೋ ಭಾಳ ಆಸೆ ಐತ್ರಿ. ಅದ್ರಾಗ ನಮ್ಗೆ ಅಷ್ಟು ಅಮೌಂಟ್ ಕಟ್ಟೋಟ್ ನಮ್ಮಲ್ಲಿ ರೊಕ್ಕ ಇರ್ಲಿಲ್ರಿ. ಆಗ ನಮ್ಮ ತಂದೆ ತಾಯಿ ಹೇಳಿದಾಗ
ಅವ್ರ ನಮ್ಮ ಊರಲ್ಲಿರುವ ಅನಿಲನ ಹುಸಿಕಟ್ಟಿ ಅವ್ರ ಭೇಟಿ ಅಕ್ಕಾರಿ. ಅವ್ರ ಅವಾಗ ಕೇಳ್ತಾರಿ ನಮ್ಮ ಮಮ್ಮಿ ಪಾಪ ಕೇಳೋಣ ಏನ್ರ ಸ್ಕಾಲರ್ಶಿಪ್ ಅಥವಾ ಆರ್ಥಿಕ ನೆರವು ಏನ್ರ ಸಿಗ್ತೈತನತ್ತ ಅವ್ರಲ್ಲಿ ಅವ್ರ ಕೇಳಿದಾಗ ಅವ್ರ ಸ್ನೇಹಿತರಾದ ಬೆಂಗಳೂರಲ್ಲಿ ಅವ್ರ ಸ್ನೇಹಿತರಿರ್ತಾರಿ ಅಕ್ಷಯ್ ನಾಯಕತ್ತ. ಅವ್ರಿಗೆ ಹೇಳಂತ್ಲೆ ಅವರು ರಿಷಬ್ ಪಂತ್ ಭಾರತದ ಆಟಗಾರರಾದ ರಿಷಬ್ ಪಂತ್ ಸರ್ಗೆ ಅವ್ರ ಗಮನಕ್ ತರ್ತಾರಿ. ಅವ್ರು ನನಗ ಓದಾಕ 1 ಇಯರ್ಕ್ 40,000 ಇರ್ತೈತ್ರಿ. ನಾನು BLD ಕಾಲೇಜ್ ಜಮಖಂಡಿ ಅಲ್ಲಿ BCA ಮಾಡ್ಬೇಕಂತ ಬಾಳ ಆಸೆ ಐತ್ರಿ. ಅಲ್ಲೇ ಅವ್ರು ನಂಗ್ 40,000 ರೂಪಾಯಿ ಜೂನ್ 17ಕ್ ಹಾಕ್ಯಾರ್ರಿ. ಅವ್ರಿಗೆ ಬಾಳ ಚಿರಋಣಿಯಾಗಿರ್ತೇನ್ರಿ. ಮತ್ತ ಅವ್ರು ಇನ್ನಟ್ಟು ನಮ್ಮಂತ ಬಡ ವಿದ್ಯಾರ್ಥಿಗಳಿಗೆ ಬಾಳಿಗೆ ಬೆಳಕಾಲದ್ ಬೇಡ್ಕೊತೇನ್ರಿ. ಇನ್ನಟ್ಟು ಅವ್ರ ನಮ್ಮಂತ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಕ್ ದೇವ್ರ ಅವ್ರ ಶಕ್ತಿ ಕೊಡ್ಲಿ. ಮತ್ತ ಅವ್ರಿಗೆ ದೇವ್ರ ಆಯಸ್ಸು ಅಂತಸ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ. ಮತ್ತ ಅದೇ ರೀತಿ ಅದ ನಮ್ಮಲ್ಲಿ ಊರಲ್ಲಿರುವ ಅನಿಲನ ಮತ್ತ ಅವ್ರ ಸ್ನೇಹಿತರಾದ ಅಕ್ಷಯ್ ನಾಯಕ್ ಸರ್ ಅವ್ರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಮತ್ತ ಅವ್ರಿಗೆ ಈಗ ಏನ್ ಅವ್ರ ನಂಗೆ ಈ ಸಹಾಯ ಮಾಡೋ ಈ ಸಹಾಯನ ವರ್ಷ ಮರೆಯಲ್ಲ. ಇದನ್ನ ನಾನು ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊಂಡು ನಂಗೆ ಸಾಫ್ಟ್ವೇರ್ ಇಂಜಿನಿಯರ್ ಆಗೋ ಬಹಳ ಆಸೆ ಐತಿ. ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊಂಡು ನಾನು ಸಮಾಜದಲ್ಲಿ ಮುಂದ್ ಬರ್ತೀನ್ರಿ. ಇನ್ ಮುಂದೆ ಏನ್ ಹೇಳ್ಬೇಕಂದ್ರೆ ಹೆಣ್ಮಕ್ಳನ್ನ ಮನ್ಯಾಗ ಕುಂದಿಸ್ಬೇಡ್ರಿ, ಹೆಣ್ಮಕ್ಳನ್ನ ಉಳಿಸ್ರಿ ಮತ್ತ ಹೆಣ್ಮಕ್ಳನ್ನ ಕಳ್ಸ್ರಿ ಅಂತ ಕೇಳ್ಕೊತ. ಅದೇ ತರ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನೌಕರಿ ನಾನು ಬಡ ಮಕ್ಕಳಿಗೆ ಸಹಾಯ ಮಾಡ್ಬೇಕನ್ನೋದು ಬಾಳ ಆಸೆ ಐತ್ರಿ. ಮತ್ತ ಅದನ್ನ ಮಾಡ್ತೇನ್ರಿ ಅನ್ನೋದು ಹೇಳ್ತೇನ್ರಿ.